ನನ್ನ ಹೆಸರು ಸೌಮ್ಯ ಅಂತ. ನಾನು ಕನ್ನಡ ವಿಷಯವನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಸುಮಾರು 25 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲು ನಮ್ಮ ಈ ಶಾಲೆಯಲ್ಲಿ ನಾವೆಲ್ಲ ಕಲ್ತಿರೋದು ಅಕ್ಷರಗಳನ್ನು ಆಯಿಂದಳವರೆಗೂ ಕಲ್ತಿದ್ದೀವಿ. ಆದರೆ ಈ ಶಾಲೆಯಲ್ಲಿ ನಾವು ಹೇಳ್ಕೊಡೋದು 0ಇಂದ ಶುರು ಮಾಡಿಕೊಂಡು ಸರಳ ಅಕ್ಷರಗಳನ್ನು ರ, ಟ, ಘ, ಲ, ಅ ಈ ರೀತಿಯಾದಂತಹ ಬರವಣಿಗೆಯಲ್ಲಿ ಬರುವಂತಹ ಅಕ್ಷರಗಳನ್ನು ಮಕ್ಕಳಿಗೆ ಸುಲಭವಾಗಿ ಹೇಳ್ಕೊಡುವಂತಹ ಅಕ್ಷರಗಳನ್ನು ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಇದೊಂದೇ ಅಲ್ಲದಲ್ಲೇ ನಾವು ಕಾಗುಣಿತ ಇರ್ಬೋದು, ಒತ್ತಕ್ಷರಗಳು ಇರ್ಬೋದು, ಇದೇ ರೀತಿಯಲ್ಲಿ ಸರಳವಾಗಿಯೇ ಮಕ್ಕಳು ಬೇಗ ಕಲ್ತ್ಕೊಳ್ಳೋ ಹಾಗೆ, ಸುಲಭವಾಗಿ ಕಲ್ತ್ಕೊಳ್ಳೋ ಹಾಗೆ, ನೆನಪಿನಲ್ಲಿ ಇಟ್ಕೊಳ್ಳೋ ಹಾಗೆ ಅಕ್ಷರಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಇದಲ್ಲದಲ್ಲೇ ನಾವು ನಮ್ಮ ಶಾಲೆಯಲ್ಲಿ ಕುಮಾರವ್ಯಾಸ ಭಾರತ, ಮಂಕುತಿಮ್ಮನ ಕಗ್ಗಗಳು, ಹಾಗೆಯೇ ಸರ್ವಜ್ಞನ ವಚನಗಳನ್ನು ಪ್ರತಿದಿನ ಮಕ್ಕಳಿಗೆ ಹೇಳಿಕೊಟ್ಟು ಕಂಠಪಾಠದ ರೀತಿಯಲ್ಲಿ ಮಕ್ಕಳು ಪ್ರತಿದಿನ ಅದನ್ನು ಹೇಳ್ತಾರೆ. ಇವುಗಳನ್ನೆಲ್ಲ ಹೇಳೋದ್ರಿಂದ ಆ ಮಕ್ಕಳ ಒಂದು ಉಚ್ಚಾರ ಸ್ಪಷ್ಟವಾಗಿ ಆಗಲಿ, ಭಾಷೆ ಸ್ಪಷ್ಟವಾಗಿ ಬರಲಿ ಅಂತ ಹೇಳಿಬಿಟ್ಟು ನಮ್ಮ ಶಾಲೆಯಲ್ಲಿ ಇದು ಚಿಕ್ಕ ಮಕ್ಕಳಿಂದ 1ನೇ ತರಗತಿ ಮಕ್ಕಳಿಂದ 9ನೇ 10ನೇ ತರಗತಿಯ ಮಕ್ಕಳವರೆಗೂ ಕೂಡ ಈ ಪಠಣವನ್ನು ಮಾಡಿಸ್ತಾ ಇದ್ದೀವಿ. ಇದರಿಂದ ಅವರ ಉಚ್ಚಾರಣೆ ಆಗಲಿ, ಭಾಷೆಯ ಸ್ಪಷ್ಟತೆ ಆಗಲಿ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋಂತಹ ಒಂದು ಭಾವನೆಯಿಂದ ನಮ್ಮ ಶಾಲೆಯಲ್ಲಿ ಈ ಕಾರ್ಯವನ್ನು ಹಾಗೆ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಧನ್ಯವಾದ.